ಚೇತನ್ ಅವರನ್ನ ರಾಜ್ಯ ಪವರ್ ಲಿಫ್ಟರ್ಸ್ ಅಸೋಸಿಯೇಷನ್ ಪದಾಧಿಕಾರಿಗಳು ಭೇಟಿ ಮಾಡಿ ಇದೇ 9ರಿಂದ ನಡೆಯುತ್ತಿರುವ ರಾಷ್ಟ್ರ ಮಟ್ಟದ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಗೆ ವಿಶೇಷ ಆಹ್ವಾನ ನೀಡಿದ್ರು. ಹೌದು, ಈ ದಿನ ಖ್ಯಾತ ಚಲನಚಿತ್ರ ನಟರಾದ ಅಹಿಂಸಾ ಚೇತನ್ ಅವರನ್ನು ಕರ್ನಾಟಕ ರಾಜ್ಯ ಪವರ್ ಲಿಫ್ಟರ್ಸ್ ಅಸೋಸಿಯೇಷನ್ನ ಕಾರ್ಯದರ್ಶಿಯಾಗಿರುವ ಶ್ರೀಮತಿ ಲಕ್ಷ್ಮೀದೇವಿಯವರು ಹಾಗೂ ಅಸೋಸಿಯೇಷನ್ ಪದಾಧಿಕಾರಿಗಳಾದ ಸಿ ಶ್ರೀಧರ್, ಎ ವಿಜಯಲಕ್ಷ್ಮಿ, ಗುಲ್ಶನ್ ಕುಮಾರ್ ಹಾಗೂ ಇನ್ನಿತರ ಭೇಟಿ ಮಾಡಿ ಅಕ್ಟೋಬರ್ 9, 10, 11, 12ರಂದು ನಡೆಯಲಿರುವ ರಾಷ್ಟ್ರಮಟ್ಟದ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಗೆ ವಿಶೇಷವಾದ ಆಹ್ವಾನ ನೀಡಲಾಯಿತು. ನಮ್ಮ ಆಹ್ವಾನವನ್ನು ಮನ್ನಿಸಿ ಆಗಮಿಸುತ್ತೇನೆ ಅಂತ ಹೇಳಿದರು. ಅವರು ನಮ್ಮ ಅಸೋಸಿಯೇಷನ್ಗೆ ಯೂತ್ ಐಕಾನ್ ಆಗಿ ಕಾರ್ಯನಿರ್ವಹಿಸುತ್ತೇನೆ ಅಂತ ಸಹಮತ ವ್ಯಕ್ತಪಡಿಸಿದರು. ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಪವರ್ ಲಿಫ್ಟರ್ ಅಸೋಸಿಯೇಷನ್ನಿಂದ ಅವರಿಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಕರ್ನಾಟಕ ಸಂಚಾರಿ ನ್ಯೂಸ್ ಚಾನೆಲ್ 24x7 ವತಿಯಿಂದ ಈ ದಿನ ನಾವು ಚೇತನ್ ಅಹಿಂಸಾ ಖ್ಯಾತ ಚಲನಚಿತ್ರ ನಟರು, ಸಮಾಜ ಸೇವಕರು, ಹಾಗೆ ದಲಿತ ಮತ್ತೆ ಹಿಂದುಳಿದ ಧ್ವನಿಯಾಗಿ ಸಮಾಜದಲ್ಲಿ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಅವರ ಸೇವೆ ಸಮಾಜಕ್ಕಷ್ಟೇ ಅಲ್ಲ, ಕ್ರೀಡಾ ಕ್ಷೇತ್ರಕ್ಕೂ ವಿಸ್ತರಿಸಲಿ ಅಂತ ಹೇಳಿ ಈ ದಿನ ನಾನು ಚೇತನ್ ಸರ್ನ ಭೇಟಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ಪವರ್ ಲಿಫ್ಟರ್ಸ್ ಅಸೋಸಿಯೇಷನ್ ನ ಐಕಾನ್ ಆಗಿ, ಯೂತ್ ಐಕಾನ್ ಆಗಿ ಅವರನ್ನು ಆಯ್ಕೆ ಮಾಡ್ಕೋಬೇಕಂತೇಳಿ ನಾವು ನಮ್ಮ ಸಭೆಯಲ್ಲಿ, ವಾರ್ಷಿಕ ಸಭೆಯಲ್ಲಿ ನಿರ್ಣಯಿಸಿ, ಸೊ ಇವತ್ತು ಅವರನ್ನ ನಾವು ಐಕಾನ್ ಆಗಿ ಮಾಡಿದೀವಿ. ಹಾಗೆ ಅವ್ರಿಗೆ ಅಕ್ಟೋಬರ್ನಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 2025ಗೆ ಅವರನ್ನ ಮುಖ್ಯ ಅತಿಥಿಯಾಗಿ ನಾವು ಕರೀತಾ ಇದ್ದೀವಿ. ತಾವು ಬನ್ನಿ, ಎಲ್ಲರನ್ನೂ ಕರೆತನ್ನಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಕಾಂಪಿಟೇಷನ್ ಬಗ್ಗೆ ಚೇತನ್ ಸರ್ ಒಂದೆರಡು ಮಾತಾಡ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ದೇವಮ್ಮ ಅವರು ಹಾಗಾಗಿ ಮತ್ತು ಅವ್ರ ತಂಡದವರು ಬಂದು ನಮಗೆ ಕರ್ನಾಟಕ ರಾಜ್ಯ ಪವರ್ ಲಿಫ್ಟರ್ಸ್ ಬಗ್ಗೆ ಬಹಳ ವಿಚಾರ ಮೂಡಿಸಿದ್ದಾರೆ. ಅದು ಕೂಡ ನಮ್ಮ ಕರ್ನಾಟಕದ ಅಪಾರ ಪ್ರತಿಭಾವಂತರಿದ್ದಾರೆ. ಅದು ಡೆಡ್ ಲಿಫ್ಟ್ ಆಗಿರ್ಬೋದು, ಸ್ಕ್ವಾಟ್ ಆಗಿರ್ಬೋದು, ಬೆಂಚ್ ಪ್ರೆಸ್ ಆಗಿರ್ಬೋದು, ಇದರಲ್ಲಿ ನಮ್ಮ ಶ್ರೀಧರ್ ಅವರಾಗಿರ್ಬೋದು, ನಮ್ಮ ಎಷ್ಟೋ ಒಂದು ವಿಜಯಲಕ್ಷ್ಮಿ ಅವರಾಗಿರ್ಬೋದು, ನಮ್ಮೆಲ್ಲ ಒಂದು ಪವರ್ ಲಿಫ್ಟರ್ಸ್ ಅಸೋಸಿಯೇಷನ್ ತಂಡದವರಿಗೆ ಈ ರೀತಿ ಉತ್ತಮ ಕೆಲಸ ಮಾಡ್ತಿರೋದಕ್ಕೆ ಶ್ಲಾಘಿಸ್ತೀನಿ. ಮತ್ತು ನಾನು ಕೂಡ ಮುಂದೇನೂ ಕೂಡ ಕರ್ನಾಟಕದ ಯುವಕರಿಗೆ ಹೆಂಗೆ ನಮಗೆ ಈ ಪವರ್ ಲಿಫ್ಟಿಂಗ್ನಲ್ಲಿ ಹಿಂಗೆ ಒಂದು ರೀತಿ ಜಾಗೃತಿ ಮೂಡಿಸ್ಬೋದು, ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಾದ್ಯಂತ ಬೆಳೆಸ್ಬೋದು, ಮತ್ತು ಒಂದು ಗಟ್ಟಿಯಾದ ಸ್ಪೋರ್ಟ್ಸ್ ಕಲ್ಚರನ್ನು ಹೆಂಗೆ ಬೆಳೆಸ್ಬೋದು ನಮ್ಮ ಕರ್ನಾಟಕದಲ್ಲಿ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಲಕ್ಷ್ಮೀ ದೇವಮ್ಮ ಅವ್ರಿಗಾಗಿರ್ಬೋದು, ಅವ್ರ ತಂಡದವ್ರಿಗಾಗಿರ್ಬೋದು, ಎಲ್ಲರಿಗೂ ಒಳ್ಳೇದಾಗಲಿ. ನಾನು ಕೂಡ ಜೊತೆಗೆ ಸೇರಿ ನಾನು ಅವ್ರ ಜೊತೆ ಪವರ್ ಲಿಫ್ಟಿಂಗ್ ವಿಚಾರ ಆಗಿರ್ಬೋದು, ಸ್ಪೋರ್ಟ್ಸ್ ವಿಚಾರ ಆಗಿರ್ಬೋದು ಮುಂದುವರ್ಸೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಬಿ.